ಮಕ್ಕಳ ಹೃದಯ ಅಪಾಯದಲ್ಲಿದೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಸ್ಟಡಿ ರಿಪೋರ್ಟ್ ಈ ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದೆ. ಕಿಮ್ಸ್ ಕೂಡ ಇದನ್ನ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇಲ್ಲ. ಕಿಮ್ಸ್ ಅಂದ್ರೆ ಏನೇಳಿ, ಈ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆಯಲ್ಲ, ಇತ್ತೀಚೆಗೆ ಒಂದು ಮಲ್ಟಿ ಡಿಸಿಪ್ಲಿನ್ ಸ್ಟಡಿ ಅಂತ ಮಾಡಿಸುತ್ತೆ. ಈ ಸ್ಟಡಿ ಮಾಡಿಸಿದ್ದು ಮಕ್ಕಳ ಹೃದಯದ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ. ಇದೇ ರಿಪೋರ್ಟ್ ಮಕ್ಕಳ ಹಾರ್ಟಿನ ಬಗ್ಗೆ ಅಥವಾ ಹೃದಯದ ಬಗ್ಗೆ ಒಂದು ಅಚ್ಚರಿಯಾದಂತಹ ಭಯಪಡಿಸುವಂತಹ ರಿಪೋರ್ಟ್ ಕೊಡ್ತಾ ಇದೆ. ಈ ರಿಪೋರ್ಟ್ ಹೇಗೆ ಮಾಡಿದ್ರು, ಏನಿದೆ ರಿಪೋರ್ಟ್ನಲ್ಲಿ ಅಂತ ನೋಡೋದಾದ್ರೆ, ಇದು ಬರೀ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿ ಮಾಡಲಿಲ್ಲ ಅವರು. ಒಟ್ಟು ಕರ್ನಾಟಕವೂ ಸೇರಿದಂತೆ 13 ರಾಜ್ಯಗಳ ಸುಮಾರು 347 ಮಕ್ಕಳನ್ನ ಈ ಅಧ್ಯಯನಕ್ಕೆ ಅಂತ ಒಳಪಡಿಸ್ಕೊತಾರೆ. ಅದರಲ್ಲೂ ಒಬೆಸಿಟಿ ಅಥವಾ ದಪ್ಪಕ್ಕಿರುವ ಮಕ್ಕಳನ್ನ ಈ ಸ್ಟಡಿಗೆ ಬಳಸ್ಕೊಂಡ್ರು. ಇದರಲ್ಲಿ ಧಾರವಾಡದ್ದೇ ಸುಮಾರು 62 ಜನ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾರೆ ಅಥವಾ ಸೇರಿಸ್ಕೊಳ್ತಾರೆ. ಈ ರಿಪೋರ್ಟ್ ಏನು ಗೊತ್ತಾ, 342 ಮಕ್ಕಳ ಪೈಕಿ ಸುಮಾರು 70ರಷ್ಟು ಮಕ್ಕಳಲ್ಲಿ, ಐ ರಿಪೀಟ್, 342 ಮಕ್ಕಳನ್ನ ಸೇರಿಸ್ಕೊಂಡು ಲೈವಿಗೆ ಜಾಯಿನ್ ಮಾಡಿಕೊಂಡು ಡೀಟೇಲ್ಸ್ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ಸ್ ಕೊಟ್ಬಿಡ್ತೀನಿ ನಿಮಗೆ. ಮಕ್ಕಳ ಹೃದಯ ಯಾಕೆ ಅಪಾಯದಲ್ಲಿದೆ? ಕಿಮ್ಸ್ನ ಒಂದು ರಿಪೋರ್ಟ್ ಹೇಳ್ತಾ ಇದೆ, ಸುಮಾರು 13 ರಾಜ್ಯಗಳಿಂದ 347 ಮಕ್ಕಳನ್ನ ಇವರು ಒಟ್ಟುಗೂಡಿಸ್ಕೊಳ್ತಾರೆ. ಅಂದರೆ ರಿಸರ್ಚ್ಗೆ ಅಥವಾ ಸಂಶೋಧನೆಗೆ ಒಳಪಡಿಸ್ಕೊಳ್ತಾರೆ. ಅದು ಹೆಂಗೆ, ಸಿಕ್ಕ ಮಕ್ಕಳಲ್ಲ, ನೋಡೋಕ್ಕೆ ದಪ್ಪ ಇರ್ತಾರೆ ಅಥವಾ ಬೊಜ್ಜಿರುತ್ತೆ, ಒಬೆಸಿಟಿ ಇರುತ್ತೆ. ಅಂತಹ ಮಕ್ಕಳನ್ನ ಒಳಪಡಿಸ್ಕೊಂಡು ರಿಸರ್ಚ್ ಮಾಡಿದಾಗ 340 ಮಕ್ಕಳಲ್ಲಿ 70 ಮಕ್ಕಳಿಗೆ ಮುಂದಿನ ದಿನದಲ್ಲಿ ಹೃದಯಕ್ಕೆ ಡ್ಯಾಮೇಜ್ ಆಗ್ಬೋದು ಅಂತ ಹೇಳ್ತಾ ಇರೋದು. ಓಕೆ, ಬನ್ನಿ ಇದ್ರ ಬಗ್ಗೆ ನಾವು ಹೇಳೋಕ್ಕಿಂತ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ಸಿದ್ರೇ ಒಳ್ಳೆಯದು. ಆ್ಯಕ್ಚುಲಿ ಡಾಕ್ಟರ್ ರಾಮ್ ಕವಲಗುಡ್ಡ ಅಂತ ನೋಡಲ್ ಅಧಿಕಾರಿಯವರು ಕಿಮ್ಸ್ ಹುಬ್ಬಳ್ಳಿಯಿಂದ, ಇವರೇ ಲೈವಿಗೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ಕೊಳ್ತೀನಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇದು ನಿಜಕ್ಕೂ ಆತಂಕ ಮಾತ್ರ ಅಲ್ಲ, ಅಚ್ಚರಿಯ ರಿಪೋರ್ಟ್ ಡಾಕ್ಟರ್. ಇದು 340 ಮಕ್ಕಳಲ್ಲಿ 70 ಮಕ್ಕಳಿಗೆ ಹೃದಯ ಅಪಾಯದಲ್ಲಿದೆ ಅಂದ್ರೆ ನಿಜಕ್ಕೂ ಪೇರೆಂಟ್ಸಿಗೆ ಭಯ ಆಗುತ್ತೆ. ಡಾಕ್ಟರ್, ಒಂದು ಕಡೆ ಕುತೂಹಲ ಕೇಳ್ತಾ ಇದ್ದೀನಿ. ಸಾಮಾನ್ಯ ರಿಸರ್ಚ್ ಮಾಡೋದಾದ್ರೆ ಸಾವಿರಾರು ಒಂದು ಎಕ್ಸಾಂಪಲ್ಸ್ಗಳನ್ನ ಅಥವಾ ಸ್ಯಾಂಪಲ್ಸ್ನ ತಗೊಳ್ತೀರಿ. ಇಲ್ಲಿ ಯಾಕೆ ಬರೀ 340ಕ್ಕೆ ಅಂತ ಸ್ಟಿಕ್ ಆನ್ ಆದ್ರು? ಅಂದ್ರೆ ನಾವು ಯಾವುದೇ ಒಂದು ಅಧ್ಯಯನ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಗೆ ಏನ್ ರಿಸಲ್ಟ್ಸ್ ಬೇಕಾಗತ್ತಲ್ಲ, ಅದಕ್ಕೆ ಎಷ್ಟು ಸ್ಯಾಂಪಲ್ ಸೈಜ್ ಬೇಕು ಅಂತ ಹೇಳಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಸುಮಾರು 347 ಜನ ತಗೊಂಡ್ರೆ ಸಾಕು ಅಂತ ಹೇಳಿ ಬಂತು. ಅದಕ್ಕೆ ಈ 347 ಜನರನ್ನ ಈ ಅಧ್ಯಯನದಲ್ಲಿ ತಗೊಂಡಿದ್ದೀವಿ. ಓಕೆ, ಯಾಕೆ ಅವರ ಹೃದಯ ಅಪಾಯದಲ್ಲಿದೆ ಅನ್ನೋ ಸಿಂಪ್ಟಮ್ಸ್ ಕಾಣಿಸ್ತು ಡಾಕ್ಟರ್? ಎಲ್ಲಿ ಎಡವ್ತಾ ಇದ್ದೀವಿ ಪೇರೆಂಟ್ಸ್ಗಳು? ಅಲ್ಲ, ಇಲ್ಲಿ ನೀವು ಹೇಳಿದ್ರಲ್ಲಿ ಒಂದು ಕರೆಕ್ಷನ್ ಹೇಳ್ಬೇಕಂತ ಮಾಡ್ತೀನಿ. 347ರಲ್ಲಿ ನಾವು ಪರೀಕ್ಷೆ ಮಾಡಿದ್ದಂದ್ರೆ ಕೊಲೆಸ್ಟ್ರಾಲ್ ಅಂತ ಹೇಳಿ ಇರ್ತದೆ, ಅದನ್ನ ಚೆಕ್ ಮಾಡಿದ್ವಿ, ಶುಗರ್ ಚೆಕ್ ಮಾಡಿದ್ವಿ, ಥೈರಾಯ್ಡ್ ಚೆಕ್ ಮಾಡಿದ್ವಿ. ಆಮೇಲೆ ಅದೇ ರೀತಿ ಒಂದು ಹಾರ್ಟ್ ರಿಸ್ಕ್ ಇಂಡಿಕೇಟರ್ ಇರ್ತದೆ, ಅಂದ್ರೆ ಹೈ ಸೆನ್ಸಿಟಿವಿಟಿ ಸಿ ಆಕ್ಟಿವ್ ಪ್ರೋಟೀನ್ ಅಂತ ಹೇಳಿ, ಆಮೇಲೆ ಹೋಮೋಸಿಸ್ಟಿನ್ ಅಂತ ಹೇಳಿ ಇರ್ತದೆ. ಅದನ್ನ ನಾವು ಇದನ್ನ ಪರೀಕ್ಷೆ ಮಾಡಿದ್ವಿ. ಅವು ಹಾರ್ಟ್ ಅಪಾಯದ ಅಂಶ ಅಂತ ಹೇಳಿ ತಿಳಿಯುವ ಮಾರ್ಕರ್ಸ್ ಇರ್ತಾವೆ. ಅವು ನಮ್ಗೆ ಜಾಸ್ತಿ ಇದ್ದದ್ದು ಕಂಡು ಬಂತಿದ್ರಲ್ಲಿ. ಅಂದ್ರೆ ಬರೀ 70 ಜನರಲ್ಲ, 347ರಲ್ಲಿ 70% ಜನರಲ್ಲಿ. ಓಕೆ 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 ಓಕೆ, ಹಾ ಹಾ ಹಾ, 170 ಜನ ಅನ್ನೋಂಗೆ 70%. 70% ಮಕ್ಕಳಲ್ಲಿ ಜಾಸ್ತಿ ಕಂಡು ಬಂತು. ಇದು ಬರೀ ಸ್ಕೂಲ್ ಚಿಲ್ಡ್ರನ್ ಚೆಕ್ ಮಾಡಿದ್ವಿ, ಅದರಲ್ಲೂ ಅದೇ ರೀತಿ ಕಂಡು ಬಂತು. ಅದೇ ರೀತಿ ಕಾಲೇಜ್ ಇದರಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಚೆಕ್ ಮಾಡಿದ್ವಿ, ಅದರಲ್ಲೂ ಅದೇ ರೀತಿ ಕಂಡು ಬಂತು. ಅಲ್ಲ ಡಾಕ್ಟ್ರೆ, ಈಗ ಸಾಮಾನ್ಯ ಈ 8 ವರ್ಷನೋ 9 ವರ್ಷನೋ 18 ವರ್ಷನೋ 20 ವರ್ಷನೋ ಈ ಮಕ್ಕಳು ತುಂಬಾ ಆಕ್ಟಿವ್ ಆಗಿರುವಂತಹ ಏಜ್ ಅದು. ಬಟ್ ಇಂತಹ ಮಕ್ಕಳಲ್ಲಿ ಒಬೆಸಿಟಿ, ಇಂತಹ ಮಕ್ಕಳಲ್ಲಿ ಹೃದಯ ರಿಸ್ಕ್ ಅಲ್ಲಿ ಇದೆ ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ನಂಬಲಿಕ್ಕೆ. ಸಮಸ್ಯೆ ಎಲ್ಲ ಆಗ್ತದೆ ಹೇಳ್ಬೋದಾ? ಅದೇ ನಮ್ ಜೀವನ ಶೈಲಿ ಏನ್ ಬದಲಾಗಿದೆ ಅಲ್ಲ, ಬದಲಾಗಿದ್ರಿಂದ ಆಗಿರುವಂತ ಇದು ಅನಾಹುತ ಅಂತ ಹೇಳ್ಬೋದು ಒಂದ್ ರೀತಿ. ಎಲ್ಲ ಫಿಸಿಕಲ್ ಆಕ್ಟಿವಿಟಿ, ಶಾರೀರಿಕ ಚಟುವಟಿಕೆ ಕಡಿಮೆ ಆಗಿದೆ, ಆಟ ಆಡ್ತಾ ಇಲ್ಲ ಮಕ್ಕಳು ಹೊರಗೆ ಹೋಗಿ. ಆಮೇಲೆ ತಿನ್ನೋದೆಲ್ಲ ಪೇಸ್ಟ್ರಿ, ಆಮೇಲೆ ಬೇಕರಿ ಐಟಮ್ಸ್ ಅಂತದೆಲ್ಲ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಮೊಬೈಲ್ ಉಪಯೋಗಕ್ಕೆ ಇದ್ ಮಾಡ್ತಾರೆ, ಮೊಬೈಲ್ ಉಪಯೋಗ ಬಹಳ ಜಾಸ್ತಿ ಆಗಿದೆ. ಅದಲ್ಲದೆ ಎಕ್ಸಾಮ್ ಟೆನ್ಷನ್ ಅವ್ರಿಗೆ, ಮಕ್ಕಳಿಗೆ ಎಲ್ಲ 100ಕ್ಕೆ ಈಗ 99 ಸಿಕ್ಕರು ಯಾಕೆ ನಿಮ್ಗೆ 1 ಮಾರ್ಕ್ಸ್ ಹೋಯ್ತು ಅಂತ ಹೇಳಿ ಬೈಯೋ ಪರಿಸ್ಥಿತಿ ಬಂದಿದೆ. ಆ ರೀತಿ ಎಲ್ಲ ಒತ್ತಡದಲ್ಲಿ ಇದೆಲ್ಲ ಏನು ಫ್ಯಾಕ್ಟರ್ಸ್ ಇದೆಲ್ಲ ಎಲ್ಲ ಸೇರಿ ಅದು ಈ ರೀತಿ ಒಂದು ಅನಾರೋಗ್ಯಕರ ಆರೋಗ್ಯ ಮಾಡ್ತಾ ಇದೆ ಮಕ್ಕಳಲ್ಲಿ ಅಂತ ಹೇಳಿ ಬಯಸ್ತೀನಿ. ಸರ್, ಈಗ ಏನ್ ಮಾಡ್ಬೇಕು? ಮನೇಲಿ ಮಕ್ಳಿದಾರೆ, ತಂದೆ ತಾಯಿ ಹೇಗ್ ಬದಲಾಗಬೇಕು, ಮಕ್ಳನ್ನ ಹೆಂಗ್ ಬದಲಾಯಿಸ್ಬೇಕು ಡಾಕ್ಟ್ರೆ?
ಹಾ, ಇದನ್ನ ಮಾಡ್ಬೇಕಂದ್ರೆ ಒಂದು ಅಭಿಯಾನ ಇದ್ ಮಾಡ್ಬೇಕು ಎಲ್ಲರೂ. ಈಗ ಅವ್ರಿಗೆ ಮಕ್ಕಳಿಗೆ ನೀನ್ ತಿನ್ಬೇಡ ಕೇಕ್, ನೀನ್ ಅದು ತಿನ್ಬೇಡ ಅಂತ ಹೇಳಿ ನಾವೇ ತಿಂತ ಕೂತ್ಕೊಂಡ್ರೆ ಅವ್ರು ಕೇಳೋದಿಲ್ಲ. ಅದು ಎಲ್ಲರೂ ನಾವು ಪಾಲಕರು ಮೊದ್ಲು ಅದನ್ನ ನಾವು ಅನುಸರಿಸ್ಬೇಕು. ಆ ರೀತಿ ನಾವು ಹೆಲ್ದಿ ಫುಡ್ ಏನೇನು ಅಂತ ಹೇಳಿ ಕಾನ್ಸೆಪ್ಟ್ ನಾವು ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅದನ್ನ ಸರಿಯಾಗಿ ಬರೀ ತಿಳಿಸ್ಕೊಡೋದಷ್ಟೇ ಅಲ್ಲ, ನಾವೇ ಎಕ್ಸಾಂಪಲ್ ಆಗಿರ್ಬೇಕು ಅವ್ರಿಗೆ. ಅದೇ ಬೆಸ್ಟ್. ಇದು ಅದರಿಂದ ನಮ್ಮಿಂದಾನೆ ಒಂದು ಪೇರೆಂಟ್ಸ್ ಇಂದಾನೆ ಮೊದಲು ತಿಳ್ಕೊಳ್ಳೋದು. ಪೇರೆಂಟ್ಸ್, ಟೀಚರ್ಸ್ ಅದೆಲ್ಲ ಇದ್ ಮಾಡೋದು. ಆಮೇಲೆ ಈಗ ಒಂದು ಕ್ರಮ ಕೈಗೊಳ್ತಾ ಇದ್ದಾರೆ, ಒಂದು 50 ಮೀಟರ್ ಸುತ್ತ ಜಂಕ್ ಫುಡ್ಸ್ ಶಾಲೆ ಸುತ್ತ ಇರಬಾರ್ದು ಅಂತೇಳಿ ಒಂದು ಸರ್ಕಾರದ ಹೆಜ್ಜೆ ತಗೊಂಡಿದ್ದಾರೆ. ಅದು ಒಳ್ಳೆಯದು. ಆದ್ರೆ ಬರೀ ಅಷ್ಟೇ ಮಾಡಿದ್ರೆ ಸಾಲೋದಿಲ್ಲ. 50 ಮೀಟರ್ ಅಂದ್ರೆ ಅವ್ರು 100 ಮೀಟರ್ ಹೋಗಿ ತಗೊಳ್ತಾರೆ. ಅವ್ರ ಮನಸ್ಸಲ್ಲಿ ತಗೊಳ್ಬೇಕಂತಿದ್ರೆ 100 ಮೀಟರ್ 500 ಮೀಟರ್ ಇಲ್ಲ ಡಾಕ್ಟರ್, ಈಗ ಸ್ಕೂಲಿಂದ ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡ್ ಬರ್ತಾ ಇದ್ದಾರೆ ವೆಹಿಕಲ್ ಗಳಲ್ಲಿ ಅಂದ್ರೆ ಅವ್ರು ಯಾವ್ದಾದ್ರು ಅಂಗಡಿ ಹತ್ರ ನಿಲ್ಸಿ ಆ ಮಗುಗ್ ಒಂದಷ್ಟು ಸ್ನಾಕ್ಸ್ ಪ್ಯಾಕೆಟ್ಸ್ ಅನ್ನ ಕೊಡ್ಸೇ ಕರ್ಕ ಬರದ್ ಮನೆಗೆ. ಸುಮ್ನೆ ಯಾರು ಕರ್ಕ ಬರ್ತಾ ಇಲ್ಲ. ಹೌದೌದು. ಆ ರೀತಿ ಎಲ್ಲ ನಾವು ಅದನ್ನ ಬದಲಾವಣೆ ಮಾಡ್ಲೇಬೇಕು. ಆ ರೀತಿ ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲ ಈ ರೀತಿ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಈಗ ಬರೀ ಈಗ ಏನು ಒಬೆಸಿಟಿ ಅಷ್ಟೇ ಅಲ್ಲ, ಡಯಾಬಿಟಿಸ್ ಬಹಳ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಸುಮಾರು ಈಗ ಒಂದು 15 ವರ್ಷದಲ್ಲೇ ಬಹಳ ಜಾಸ್ತಿ ಆಗ್ತದೆ. ಕಿಡ್ನಿ ಫೇಲ್ಯೂರ್ ಇದೆಲ್ಲ. ಇದೆಲ್ಲಾನು ಈಗ ನಾವು ಈ ಹಂತದಲ್ಲಿ ನಾವು ಮಕ್ಕಳಿಗೆ ತಿಳುವಳಿಕೆ ಹೇಳಿ ಅದನ್ನ ನಾವು ತಡೆ ಹಿಡಿಲಿಲ್ಲ ಅಂದ್ರೆ ಇನ್ನೊಂದು 15-20 ವರ್ಷದೊಳಗೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್, ಆಮೇಲೆ ಅದೇ ರೀತಿ ಕಿಡ್ನಿ ಪ್ರಾಬ್ಲಮ್, ಅದು ಡಯಾಬಿಟಿಸ್ ಅದೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ಬಹುಶಃ ಸ್ಕೂಲ್ಗಳು ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಳ್ಬೇಕಂತ ಪೇರೆಂಟ್ಸ್ ಜೊತೆಗೆ ಡಾಕ್ಟ್ರೆ. ಒಂದು ಸಿಂಪಲ್ ಅಂಡ್ ಬೇಸಿಕ್, ತುಂಬಾ ಕಾಮನ್, ನಮ್ಮೆಲ್ರಿಗೂ ಗೊತ್ತಿರೋದು ಹೇಳ್ತೀನಿ. ಇದೇ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲಿನ ಹೊರಗಡೆ ಏನಪ್ಪ ಸ್ನಾಕ್ಸ್ ಅಂದ್ರೆ ಈ ಕಿತ್ಲೆ ಹಣ್ಣು ಕಾಲದಲ್ಲಿ ಕಿತ್ಲೆ ಹಣ್ಣು ಕಟ್ ಮಾಡ್ಕೊಡೋರು ಅಥವಾ ಸೀಬೆ ಹಣ್ಣು ಇರ್ತಾ ಇತ್ತು. ಬಟ್ ಈಗ ಅಲ್ಲ, ಐಸ್ ಕ್ರೀಮ್ ಇರುತ್ತೆ, ಬೇರೆ ಬೇರೆ ಸ್ವೀಟ್ ಗಳು, ಜಂಕ್ ಗಳನ್ನ ಸ್ಕೂಲ್ ಮುಂದೆನೆ ಹಾಕೊಳ್ತಾ ಇದ್ದಾರೆ. ಸೊ ಚೇಂಜಸ್ ಎಷ್ಟೊಂದು ಬದಲಾಗಿದೆ ನೋಡಿ. ಹಣ್ಣು ಇದ್ದಿದ್ ಕಾಲದಿಂದ ಇಲ್ಲಿಗೆ ಬಂದ್ ನಿಂತಿದೀವಿ. ಬಹುಶಃ ಸ್ಕೂಲ್ ಕೂಡ ಇನಿಷಿಯೇಟಿವ್ ತಗೋಬೇಕಾ ಕಾಂಪೌಂಡ್ ಸುತ್ತಮುತ್ತ ಅಂತ, ಏನಂತೀರಿ? ಹೌದೌದು. ಅದನ್ನ ಇದು ಎಲ್ಲ ನಾವು ಚೇಂಜ್ ಮಾಡ್ಬೇಕು. ಈಗ ಜಂಕ್ ಫುಡ್ ಅದನ್ನ ಮೇಲೆ ಈಗ ನೀವು ಸ್ಕೂಲಲ್ಲಿ ಈಗ ಮೊದ್ಲು ಅವ್ರಿಗೆ ಫಿಸಿಕಲ್ ಎಜುಕೇಶನ್ ಅಥವಾ ಮಾರಲ್ ಸೈನ್ಸ್ ಅಂತ ಹೇಳಿ ಇರ್ತದೆ, ಡಯಟ್ ಎಲ್ಲ ಹೇಳ್ಕೊಡ್ತೀವಿ. ಅದೇ ಅವ್ರು ಏನಾದ್ರು 10th ಕ್ರಾಸ್ ಆದ್ರೆ ಎಲ್ಲಿ PUC ಆಗ್ಲಿ ಅಥವಾ ಕಾಲೇಜ್ ಲೆವೆಲ್ ಆಗ್ಲಿ ಅವ್ರಿಗೆ ಅದ್ರ ಬಗ್ಗೆ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲೂ ಇಲ್ಲೇ ಇಲ್ಲ ಟೀಚಿಂಗ್. ಅದನ್ನ ನಾವು ತಿಳಿಸ್ಬೇಕಾಗಿತ್ತು. ಎಲ್ಲ ಕಾಲೇಜಲ್ಲಿ ಎಲ್ಲ ಅವ್ರದ್ದು ಮೇನ್ ಎಲ್ಲ ಅವ್ರದ್ದು ಏನು ಈಗ ಜೀವನ ಶೈಲಿ ಎಲ್ಲ ಕೆಡೋದು ಕಾಲೇಜಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಬಹಳ ಈಗ ಸ್ಮೋಕಿಂಗ್, ಡ್ರಿಂಕ್ಸ್ ಸ್ಟಾರ್ಟ್ ಆಗೋದು, ಗುಟ್ಕಾ ಸೇವಿಸುವುದು ಎಲ್ಲ ಕಾಲೇಜಲ್ಲಿ ಆ ರೀತಿ ಏನು ಅಂದ್ರೆ ಪ್ರಯತ್ನ ಜಾಸ್ತಿ ಆಗ್ಬೇಕು ಅವ್ರನ್ನ ಆ ರೀತಿ ತಪ್ಪು ದಾರಿ ಹಿಡಿಲಾರ್ದಂಗೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂದ್ರೆ ಡಾಕ್ಟರ್, ಇದು ನಿಜಕ್ಕೂ ಆತಂಕಕಾರಿ ಸುದ್ದಿ ಇದು ಪೇರೆಂಟ್ಸ್ಗೆ. 70 ಜನ ಮಕ್ಕಳಲ್ಲಿ 70% ಮಕ್ಕಳಲ್ಲಿ ಒಬೆಸಿಟಿ ಬಹುತ್ ಜಾಸ್ತಿ ಆಗ್ತದೆ. ಅದು ಕಿಡ್ನಿಗೆ, ಹೃದಯಕ್ಕೂ ಪ್ರಾಬ್ಲಮ್. ಅಂದ್ರೆ ತುಂಬಾ ಸೀರಿಯಸ್ ಆಗಿ ಇಶ್ಯೂನ ಗೌರ್ಮೆಂಟ್ ಕೂಡ ತಗೊಳ್ಬೇಕು, ಸ್ಕೂಲ್ ಅವರು ಕೂಡ ತಗೋಬೇಕು, ಜೊತೆಗೆ ಪೇರೆಂಟ್ಸ್ ಕೂಡ ಎಚ್ಚರಿಕೆ ವಹಿಸಬೇಕು.